ಜಸ್ಟ್ ಒಂದು ಹನಿಗಳಲ್ಲ, ಅದು ಪ್ರಕೃತಿಯ ಜೀವನಾಡಿ. ಪ್ರಕೃತಿಯಲ್ಲಿರುವಂತಹ ಪ್ರತಿ ಪ್ರಾಣಿಗಳಿಗೂ ಕೂಡ ಜೀವ ಕೊಡುವಂತಹ ಶಕ್ತಿ ಇರುವಂತಹ ಮಳೆ ಈ ಬಾರಿ ಕೈ ಕೊಡ್ತಲ್ಲ ಅನ್ನೋ ಬೇಸರ ಇತ್ತು. ಬಟ್ ಚಿತ್ರಣ ಲಾಸ್ಟ್ 3-4 ದಿನದಲ್ಲಿ ಸಂಪೂರ್ಣವಾಗಿ ಬದಲಾಗಿದೆ. ಬೆಳಗಾವಿಯಲ್ಲಿ ಮಳೆಯ ಅಬ್ಬರ ಹೇಗಿದೆ ಅನ್ನೋದ್ರ ಡೀಟೇಲ್ಸ್ ಕೊಡ್ತೀವಿ. ಘಟಪ್ರಭಾ ನದಿಗೆ ಅಡ್ಡಲಾಗಿ ಒಂದು ಸೇತುವೆಯನ್ನು ನಿರ್ಮಿಸಲಾಗಿತ್ತು. ಈಗ ಆ ಸೇತುವೆ ಕಂಪ್ಲೀಟ್ ಆಗಿ ಮುಳುಗಿದೆ. ಘಟಪ್ರಭೆಯ ಆರ್ಭಟಕ್ಕೆ ಸೇತುವೆ ಮುಳುಗಡೆ ಆಗಿರೋದು ಗೊತ್ತಾಗ್ತಾ ಇದೆ. ಇದು ಬ್ರಿಡ್ಜ್ ಕಮ್ ಬ್ಯಾರೇಜ್ ರೀತಿಯಲ್ಲಿ ಇದ್ದಂತಹ ಸೇತುವೆ. ಹೀಗಾಗಿ ಮಳೆ 1-2 ದಿನ ಸರಿಯಾಗಿ ಹೊಡೆದ್ರೂ ಸಾಕು ಈ ಭಾಗದಲ್ಲಿ, ಅಥವಾ ಕೃಷ್ಣಾ ನದಿಯ ನೀರಿನ ಮಟ್ಟ ಏರಿಕೆ ಆದರೂ ಕೂಡ ಅಷ್ಟೇ, ಈ ಭಾಗದಲ್ಲಿ ನೀರು ಜಾಸ್ತಿ ಆಗುತ್ತೆ. ಸೊ ಹಾಗೆ ಕಾಣಿಸ್ತಾ ಇದೆ ನಮಗೆ ಚಿತ್ರಣ. ಸದ್ಯಕ್ಕಂತೂ ವಾತಾವರಣ ತಂಪಾಗಿದೆ. ಮಳೆಯ ಸಿಂಚನದ ಕಾರಣಕ್ಕೆ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ಮತ್ತು ಲೋ ಲೈಯಿಂಗ್ ಏರಿಯಾದಲ್ಲಿರುವಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಕಂಪ್ಲೀಟ್ ಮುಳುಗಡೆ ಆಗಿದೆ. ಇಂಥ ದೃಶ್ಯಗಳನ್ನು ನೋಡೋದಕ್ಕೆ ಕಣ್ಣುಗಳು ಕಳೆದ 1 ತಿಂಗಳಿಂದ ಹಾತೊರಿತಾ ಇದ್ವು. ಅದರಲ್ಲೂ ಕೂಡ ರೈತರು ಪಾಪ ಈ ಬಾರಿ ನಮ್ಮ ಕತೆ ಮುಗಿದೇ ಹೋಯಿತು, ಭೀಕರ ಬರಗಾಲ ಬಂದ್ಬಿಡುತ್ತಾ ಅನ್ನೋ ಭಯ ಇತ್ತು. ಈಗ ಸದ್ಯಕ್ಕೆ ಜುಲೈ ಮೊದಲ ವಾರದಲ್ಲೇ ರೈತರ ಬದುಕಲ್ಲಿ ಆಶಾ ಕಿರಣ ಕಾರಣ. ಬತ್ತಿ ಹೋಗಿದ್ದ ನದಿಗಳಲ್ಲಿ ಜೀವಸೆಲೆ ಸೃಷ್ಟಿಯಾಗಿದೆ. ಇನ್ನು ಕೆಲವು ಕಡೆಗಳಲ್ಲಿ ತಾತ್ಕಾಲಿಕವಾಗಿ ಕೆಲ ಹಳ್ಳಿಗಳಲ್ಲಿ ಸಂಪರ್ಕ ಅನ್ನೋದು ಕಟ್ ಆಗಿದೆ. ಅಂದರೆ ಡೈರೆಕ್ಟ್ ಸ್ಟ್ರೈಟ್ ಶಾರ್ಟ್ಕಟ್ ರೂಟ್ಗಳೇನಿತ್ತು ಅದೆಲ್ಲ ಕೂಡ ಕಟ್ ಆಗಿದೆ. ಹಳ್ಳಿಗಳಿಗೆ ಈಗಲೂ ಸಂಪರ್ಕ ಇದೆ, ಬಟ್ ಸುತ್ತಾಕೊಂಡು ಹೋಗಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಬೆಳಗಾವಿ ಭಾಗದಲ್ಲಂತೂ ಪ್ರತಿ ವರ್ಷ ನಾವು ನೋಡ್ತಾ ಇರ್ತೀವಿ, ಮಲಪ್ರಭಾ, ಘಟಪ್ರಭಾ, ವೇದಗಂಗಾ, ಕೃಷ್ಣ ಈ ಎಲ್ಲ ನದಿಗಳ ಆರ್ಭಟ ಮತ್ತು ಅದರಿಂದ ತಾತ್ಕಾಲಿಕ ಸಮಸ್ಯೆಗಳು ಜನರಿಗೆ ಸೃಷ್ಟಿಯಾಗುತ್ತೆ. ಬಟ್ ಮಳೆ ಯಾವಾಗಲೂ ಸಂಭ್ರಮಕ್ಕೆ ಕಾರಣ ಆಗುತ್ತೆ. ವಿನಾಶಕಾರಿ ಶಕ್ತಿ ಒಂದು ಕಡೆಗೆ, ಬಟ್ ರೈತರಿಗೆ ಎಸ್ಪೆಷಲಿ ನಮ್ಮ ಭಾರತದಲ್ಲಂತೂ ಎಲ್ಲ ಹೆಚ್ಚು ಕಡಿಮೆ ಬೆಳೆಗಳು ಕೂಡ ಮಳೆಯಾಶ್ರಿತ ಬೆಳೆಗಳಾಗಿರೋದ್ರಿಂದ ಮಳೆ ಬರಲೇಬೇಕು. ಜೀವಗಳ ಉತ್ಪಾದನೆ, ಜೀವಗಳ ಉತ್ಪತ್ತಿ ಎಲ್ಲದಕ್ಕೂ ಕೂಡ ಮಳೆ ಅತಿ ದೊಡ್ಡ ಕಾರಣ. ಇನ್ನು ನದಿ ಪಾತ್ರದಲ್ಲೇ ಇರುವಂತಹ ದೇವಸ್ಥಾನಗಳಲ್ಲೂ ಕೂಡ ಮುಳುಗಡೆ ಆಗಿದೆ. ದೇವರ ಮೂರ್ತಿಗಳು ಕೂಡ ಮುಳುಗಿರೋದನ್ನು ಗಮನಿಸ್ತಾ ಇದ್ದೀರಾ. ಇದು ಆಂಜನೇಯ ಮಂದಿರಕ್ಕೆ ಸಂಬಂಧಪಟ್ಟಂತಹ ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ದೀರಾ. ಜೂನ್ ತಿಂಗಳಂತೂ ಡ್ರೈ ಮಂತ್ ರೀತಿಯಲ್ಲಿತ್ತು. ಏನಪ್ಪ ಇದು ಮುಂಗಾರು ಮಳೆಯ ಮಂತ ಇದು ಅನ್ನೋ ಪರಿಸ್ಥಿತಿ ಇತ್ತು ಎಲ್ಲಿನೋ ಎಫೆಕ್ಟ್ನ ಕಾರಣಕ್ಕೆ. ಆಮೇಲೆ 75-80% ಮಳೆ ಈ ಸಲ ಬೀಳೋದೇ ಇಲ್ಲ ಅನ್ನೋ ಆತಂಕ ಇತ್ತು. ಪ್ರಕೃತಿ ಮನಸ್ಸು ಮಾಡಿದರೆ 3 ದಿನದಲ್ಲಿ ಚಿತ್ರಣ ಕಂಪ್ಲೀಟ್ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ದಿಲೀಪ್, ಎಷ್ಟು ಸೇತುವೆಗಳ ಅಂದಾಜು ಮುಳುಗಡೆ ಆಗಿದೆ? ಯಾವ ಭಾಗದಲ್ಲಿ ಮಳೆಯಿಂದ ಸಂಭ್ರಮ, ಮಳೆಯಿಂದ ಸಂಕಷ್ಟ ಸೃಷ್ಟಿಯಾಗಿದೆ ಬೆಳಗಾವಿಯಲ್ಲಿ? ಮಮತಾ, ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ಮತ್ತೆ ಏನು ಬೆಳಗಾವಿ ತಾಲೂಕಂದಷ್ಟು ಭಾರಿ ಮಳೆ ಆಗ್ತಾ ಇರುವಂಥದ್ದು, ಧಾರಾಕಾರ ಮಳೆ ಆಗ್ತಾ ಇರುವಂಥದ್ದು. ಹೀಗಾಗಿ ಸುಮಾರು ಚಿಕ್ಕ ಅಂದರೆ ಹೈಟಲ್ಲಿ ಕಡಿಮೆ ಇರತಕ್ಕಂಥ 11 ಸೇತುವೆಗಳು ಜಲವರ್ತ ಆಗಿರುವಂಥದ್ದು. ಜೊತೆಗೆ ಏನು ಸಹ್ಯಾದ್ರಿ ಪರ್ವತ ಅಂತ ಹೇಳ್ತೀವಿ, ಸಹ್ಯಾದ್ರಿ ಪರ್ವತಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ. ಕಳೆದ 5 ದಿನಗಳಿಂದ ಬಹಳಷ್ಟು ಮಳೆ ಆಗ್ತಾ ಇರೋದ್ರಿಂದ ಅಲ್ಲಿ ಕೂಡ ಕೃಷ್ಣಾ ನದಿ, ವೇದಗಂಗಾ, ದೂದಗಂಗಾ ನದಿಯು ಕೂಡ ಜೋರಾಗಿ ನೀರು ಹರಿತಾರೆ. ನಾವೀಗ ಬೆಳಗಾವಿಯ ಮಲಪ್ರಭಾ ನದಿಯಲ್ಲಿದೆ ನೋಡ್ರಿ. ಕ್ಷಣದಿಂದ ಕ್ಷಣಕ್ಕೆ ಕಂಟಿನ್ಯೂಸ್ ಆಗಿ ನೀರು ಹೆಚ್ಚಾಗ್ತಾ ಇರುವಂಥದ್ದು. ಮತ್ತು ಇಲ್ಲಿ ಕಳೆದ 5 ದಿನಗಳಿಂದ ಕರೆಂಟ್ ಇಲ್ಲ ಮಮತಾ ಅವರೇ. ಕಳೆದ 5 ದಿನಗಳಿಂದ ಕರೆಂಟ್ ಹೋಗಿದೆ. ಯಾಕೆ ಅಂತಂದ್ರೆ ಕಂಟಿನ್ಯೂ ಇಲ್ಲಿ ಹೀಗಾಗಿ ಕಳೆದ 5 ದಿನಗಳಿಂದ ಇಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದಂಥದ್ದು ಮಮತಾ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಬೆಳಗಾವಿಯಲ್ಲಿ ಈ ರೀತಿ ಚಿತ್ರಣ ನೋಡೋದಕ್ಕೆ ಸಿಗೋದೆ ಕಣ್ಣಿಗೊಂದು ರೀತಿ ಹಬ್ಬ. ಯಾಕಂದರೆ ನೀರಿಲ್ಲದೆ ಬದುಕಿಲ್ಲ. ನೀರಿನಿಂದ ತಾತ್ಕಾಲಿಕವಾಗಿ ಏನೇ ಸಮಸ್ಯೆಗಳಿದ್ರು ನೀರನ್ನೋದು ರೈತರಿಗೆ ಅತಿ ಅನಿವಾರ್ಯ.